ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ಇವತ್ತು ಭಾಳ ದಿನ ಆದ್ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಅಪ್ಪು ಹುಟ್ಟದಾಗಿಂದ ಸರಿಯಾಗಿ ನಾನು ಬ್ಲಾಗ್ಸ್ ಮಾಡಿ ಹಾಕಕ್ಕಾಗತ್ತಿಲ್ಲ. ನಾನು ಬ್ಲಾಗ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ವಿಡಿಯೋ ಆನ್ ಮಾಡಿರ್ತೀನಿ, ಅವ ಎದ್ದಿರ್ತಾನ, ಇಲ್ಲಾಂದ್ರೆ ಅಳ್ತಿರ್ತಾನ. ಅವ್ನು ಹಿಡ್ಕೊಂಡು ಮಾಡೋಗಳಿಗೆ ಸಾಕಾಗಿ ಹೋಗೈತಿ. ಮಾಡಿದ ವಿಡಿಯೋ ಎಡಿಟ್ ಮಾಡೋದನ್ನು ನಂಗೆ ಆಗತ್ತಿಲ್ಲ. ಅದಕ್ಕೆ ಮಾಡಿಟ್ಕೊಂಡಿದ್ದಂಥ ಇದೊಂದು ವಿಡಿಯೋ ಕ್ಲಿಪ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಸ್ವಲ್ಪ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕಂದ್ರೆ ಈಗ ಅಪ್ಪನ ಅವ್ರ ಡ್ಯಾಡಿ ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು. ಅವ್ರು ಇದ್ದಾಗನ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡೆ ಅಂದ್ರೆ ಅಪ್ಪು ಆಮೇಲೆ ಇದ್ರ ಮೇಲೆ ಆಡ್ತಿರ್ತಾನ. ನಾನು ಏನಾರ ಕೆಲಸನೂ ಮಾಡ್ಕೋಬೋದು. ಏನು ನಾವು ನೈಟ್ ಲೈಕ್ ಅದ್ರ ಮೇಲೆ ಬಿದ್ದಿದ್ದ ಡಸ್ಟ್ ಎಲ್ಲ ಜಾಡಿಸ್ಕೊಂಡು ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾನು ನನ್ನ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇವತ್ತಿನ ದಿನ ಏನಾಗ್ತೈತಿ ಬರ್ರಿ ನೋಡೋಣ. ಅಪ್ಪಾಜಿ, ರೋಸಿ, ಯಾರು ಬಂದ್ರು? ಅಪ್ಪಾಜಿ ಬಂದ್ರನ? ಏಯ್ ಬಾಯಿ ಸಿಗಿಸ್ಕೊತೀನಿ, ಬಾಯಿ ಸಿಗಿಸ್ಕೊತಿಮ್ಮ. ಬರ್ತಾರ ತಡಿ. ನೋಡು ಬಂದ್ರನ, ಅಪ್ಪಾಜಿ ಬಂದ್ರ ನೋಡು. ಅಯ್ಯೋ 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 ಕಂಡಿ ಇಲ್ಲಲ್ಲಿ. ಕುಣಿಯೋದು ತಕ 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 ತಕ. ಏನು ತಂದ್ರ ಅಪ್ಪಾಜಿ? ಏನು ತಂದ್ರಪ್ಪ? ಮಾರ್ನಿಂಗಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿತ್ತು. ಚಪಾತಿ ಹಿಟ್ಟಿಟ್ಟು ಹೋಗ ಅಂತ ಹೇಳಿದ್ದೆ ಅಕ್ಕಾಗ. ನಾನು ಚಳಿಗೆ ಲಘು ಆರ್ಬಿಡ್ತೈತಿ, ಬಿಸಿ ನಾನು ಮಾಡ್ಕೊಂಡು ತಿಂತೀನಿ ಅಂತ. ಸೊ ಅವ್ರು ಪಲ್ಯ ಅಷ್ಟೇ ಮಾಡಿಟ್ಟು ಹೋಗ್ಯಾರ. ಈಗ ನಾನು ಚಪಾತಿ ಮಾಡ್ಕೊಳತ್ತೀನಿ. ಚಪಾತಿಗೆ ನಾನು ಜಾಸ್ತಿ ಎಣ್ಣೆ ಏನು ಹಚ್ಚೋದಿಲ್ಲ, ಹಿಟ್ಟು ಹಚ್ಚಿನ ಚಪಾತಿ ಮಾಡ್ತೀನಿ. ಬರೀ ನಾವು ಒಳಗಿನ ಪದರ ಏನಿರ್ತೈತಲ್ಲ ಅದಕ್ಕೆ ಮಾತ್ರ ನಾನು ಎಣ್ಣೆ ಹಚ್ಚಿರ್ತೀನಿ. ಡಯಟ್ ಏನು ಮಾಡ್ತಿರ್ತಾರಲ್ಲ ಅವ್ರಿಗೂ ಈ ಚಪಾತಿ ಚಲೋ. ಯಾಕಂದರೆ ಜಾಸ್ತಿ ಆಯಿಲ್ ಅಂತೂ ಯೂಸ್ ಮಾಡೋಂಗಿಲ್ಲ. ಎಣ್ಣೆ ಇಲ್ದನೂ ಚಪಾತಿ ಮಾಡ್ಬೋದು. ನೀವು ಬೇಕಾದ್ರೆ ನಾನು ಚಪಾತಿ ಮಾಡೋದೇನಾದರೂ ಇಷ್ಟ ಆದರೆ ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ. ಬಿಕಾಸ್ ಕೆಲವೊಮ್ಮೆ ಏನಾಗ್ಬಿಡ್ತೈತಿ, ಡಯಟ್ ಫಾಲೋ ಮಾಡೋರು ಆಯಿಲ್ ಜಾಸ್ತಿ ತಿಂತಿರೋಂಗಿಲ್ಲ, ಬಟ್ ಫೈಬರ್ ಅಂತೂ ನಮ್ಮ ಬಾಡಿಗೆ ಬೇಕಾಗಿರ್ತೈತಿ. ಸೊ ಈ ಥರ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದನೂ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಎಣ್ಣೆ ತಿನ್ನೋದು ಕಡಿಮೆ ಮಾಡಿದ್ರೂ ಒಳ್ಳೆಯದು. ಒಂದು ಸರ್ತಿ ಹಿಂಗೂ ಒಂದು ಚಪಾತಿ ಮಾಡಿ ಟ್ರೈ ಮಾಡಿರಿ. ಇಲ್ಲಿ ನೋಡ್ರಿ, ನಾವು ಒಳಪದ್ರಿಗಷ್ಟೇ ಎಣ್ಣೆ ಹಚ್ಚೇನಿ. ಇದು ಒಂದು ಚಪಾತಿ ಮಾಡೋದು ನಿಮ್ಗೆ ನಾನು ತೋರಿಸ್ತೀನಿ. ಸೊ ಈ ಥರ ಮಾಡಿಕೊಂಡು ತಿನ್ನಿರಿ, ಆರೋಗ್ಯಕ್ಕೂ ಒಳ್ಳೇದಿರ್ತೈತಿ. ಹಂಗೆ ನನ್ನ ವೀಡಿಯೋಸ್ ನಿಮಗೆ ಏನಾರು ಇಷ್ಟ ಆಗಿದ್ದರೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಏನು ಡಿಶಸ್ ಮಾಡ್ತೀವಿ ನನ್ನ ವೀಡಿಯೋ ಒಳಗೆ ಯಾವಾಗಲೂ ನಾನು ಶೇರ್ ಮಾಡ್ತಿರ್ತೀನಿ. ಇವತ್ತೊಂದು ಹೊಸ ರೆಸಿಪಿನೂ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಶೇರ್ ಮಾಡ್ತೀನಿ. ಆ ವಿಡಿಯೋನೂ ನೋಡಿರಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಯಾವಾಗಲೂ ಹಿಂಗೆ ಇರಲಿ.
ನಾನು ಮಧ್ಯಾಹ್ನ ಮಶ್ರೂಮ್ ದಮ್ ಬಿರಿಯಾನಿ ಮಾಡಿದ್ದೆ. ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿತ್ತು. ಕಡಿಮೆ ಎಣ್ಣೆ ಒಳಗನ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋದನ್ನು ನಾ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೀನಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡೀನಿ. ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.